ಸಾರಿ ಕಲ್ಯಾಣಿನಾ ಅಣ್ಣ ಇದಕ್ಕೆ ಏನಂತಾರೆ ರೀ ಇದರೊಳಗೆ 4 ಲೇಯರ್ ಅವರಿ ನೋಡ್ರಿ ಅದು ಲೇಯರ್ ಎಷ್ಟು ನೋಡ್ರಿ ಏನು ಸರ್ ಇದು ಮಶ್ರೂಮ್ ಗಿರೋಸ್ ಅದು ಯಾರೊಬ್ರು ಕೊನೆ ಹಿಡಿದು ಮಾತಾಡಿಸಿದಾಗ ಏನಿದ್ರಿ ಅಂತಂದ್ರೆ ಒಂದು ಎರಡು ಕ್ವಾರ್ಟರ್ ಒಮ್ಮೆ ಹೊಡೆದಂಗೆ ಇದು ಸುಸ್ವಾಗತ ಮಾಡಿ ಎರಬಡ ಅಲಿಯನ್ಸ್ ನಿಮ್ಮ ಗೋಲ್ಡನ್ ಲುಕ್ಕಿ ಗೈಸ್ ಮಾತಾಡ ದಿನ ರೀ ರೊಟೀನ ನಮ್ಮ ಮಮ್ಮಿ ಜೊತೆ ಇದ್ದು ಪಂಚಕರ್ಮ ಅದು ಮಾಡ್ತಾರಂತ ಇಲ್ಲಿ ಮಾಡಿಸಿ ನಮ್ಮ ಮಮ್ಮಿಗೆ ನಮ್ಮ ಅಜ್ಜಿಗೆ ಟಿಫಿನ್ ಕೊಟ್ಟು ಸೊ ನಾ ಸ್ನಾನ ಮಾಡಿ ಅದು 12 ಬಂದಾಗ ನಡೆದು ಹಸಿನಾಗ ನೋಡ್ರೋದು ಒಣಗಿಲ್ಲ ಅದು ಎಷ್ಟು ಗನ ಶೆಕಿ ಈ ಕಡೆಲ್ಲ ಸ್ನಾನ ಮಾಡಿ ಮಲ್ಕೊಂಡು ಊಟ ಮಾಡಿದ್ರಿ ಆ್ಯಕ್ಚುಲಿ ಒಳಗಿಂದು ಸೊ ಹೊರಗೆ ಸುತ್ತಾಡಕ್ಕೆ ಹೋಗೋದ್ರಿ ಇವತ್ತು ಡೆಲಿನೋರ್ ಫ್ರೆಂಡ್ ಹಾರಿ ಒಬ್ಬರು ಸೈಮನ್ ಅಂತ ಅವ್ರು ಯಾವ ಟೆಂಪಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ ಇವತ್ತಿನ ದಿನ ಸ್ಪೆಷಲ್ ಅದ ರೀ ಯಾಕಂದ್ರೆ ಉಡುಪಿದಾಗ ಯಾವತ್ತೂ ಸುತ್ತಾಡಿಲ್ಲ ಸೊ ಇವತ್ತು ಸುತ್ತಾಡ್ಲತ್ತೀನಿ ನೋಡಮ್ರಿ ಇವತ್ತಿನ ದಿನದಾಗ ಏನು ಹೊಸದಾಗಿ ಮಾಡಬಹುದು ಅಂತ ಬಟ್ಟೆಯಲ್ಲಿ ನೆಲ್ಲ ಬಿಸಾಕಿ ಆ ವಾಶ್ರೂಮ್ದಾಗ ನೀರಾಗಿ ಕಂಟಿನ್ಯೂ ಹೋಗ್ಲತ್ತವ್ರಿ ಅದು ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಲ್ಲತ್ತೀನಿ ಇದು ತೊಗೋಬೇಕೆಲ್ಲದಿದೆ ಅದ್ರ ಬಗ್ಗೆ ಸ್ವಲ್ಪ ರಿವ್ಯೂ ನೋಡಿ ತೊಗೋತೀನಿ ರೀ ಯಾಕಂದ್ರೆ 500 ರೂಪಾಯಿ ಇದಲ್ಲ ಪರ್ಫ್ಯೂಮ್ನು ಸರಿಯಾಗದ ರೀ ಇದ್ರದ್ದು ಬೆಲ್ಲಾ ಬಿಟ್ಟ ಮಸ್ತ್ ಪರ್ಫ್ಯೂಮ್ ಬ್ರೋ ಜಸ್ಟ್ ವಾವ್ ಊಟ ಮಾಡಿ ನೀರೇ ಕುಡ್ದಿಲ್ಲ ರೀ ಇಲ್ಲಿ CC ಕ್ಯಾಮ್ರಾ ಇಲ್ಲ ಹಂಗಂತಂದ್ರೆ ಹಿಂಗೆ ಮ್ಯಾಗಿನ ಕೊಡೋಣ ಕಾರ್ಡ್ ಸರಿಯಾಗದಲ್ಲ ರೀ ಅಂಕಲ್ ಅದು ಕಾರ್ ನಿಮ್ದೇನಾ ಹೋಗ್ತೀರಾ ಹೋಗೋದೇ ಅಲ್ಲೇ ಇರುತ್ತೆ ಹಾಂ ಎಲ್ಲಿ ಹೋಗ್ತಾರೆ ಎಲ್ಲಿ ಹಾಂ ಅವ್ರ ಮಗನ ಜೊತೆ ಒಂದು ಸಲ ಟ್ರೈ ಮಾಡಮ್ರಿ ಕಾರ್ ಚಾಲು ಆಗ್ತದ ಆಗಲ್ಲ ಅಂತ ನೋಡಿ ಕೇಳೋಣ ಅಕ್ಕವ್ರ ನಾಯಿ ಏನೋ ಆಗ್ಲತ್ತಾರೆ ಗುಡ್ ವರ್ಕ್ ಅಲ್ಲ ಇಷ್ಟು ಬಿಸಿಲಾಗ ನಂಗೆ ನಡೆಯೋಕ್ಕೆ ಆಗಲ್ಲ ನೋಡಿಲ್ಲ ಮೀಟ್ ಮಿಸ್ಟರ್ ಡಾಕ್ಟರ್ ಸೈಮನ್ ನಮಸ್ಕಾರ ಸರ್ ನಮ್ಮ ಬ್ಲಾಗ್ ಚಾಲೋದು ನಮ್ದು ಬೀದರ್ದವ್ರು ಇವರು ಕಿರುಪರಿಚಯ ಯಾವ್ದಾರು ಬುಕ್ ಬರ್ತೀರಿ ಸರ್ ಇಲ್ಲ ಬರ್ತಿಲ್ಲ ಆ್ಯಕ್ಚುಲಿ ಡಾಕ್ಟರ್ ಇದ್ರಿ ಪ್ರೊಫೆಷನಲ್ ಆಗಿದ್ರಿ ನಾವು ಚಿಲ್ಲರ್ ಪ್ಲೇ ಮಾಡೋ ನಡೀತಿಲ್ಲ ನೀವು ಭಾಳ ಸ್ವಲ್ಪ ಓದಿ ವೀಕ್ ಆಗ್ಯಾರ ನಮ್ಮ ಸೈಮನ್ ಅವರು ಅಲ್ಲ ನನಗೆ ಎಷ್ಟು ಪೂರ ಮುಖ ತುಂಬ ಎಲ್ಲ 1 ಲೀಟರ್ ನೀರು ಬಿಟ್ಟಿವಿ ಇಲ್ಲಿವರೆಗೂ ನಿಮಗೆ ಬಿಟ್ಟೇ ಇಲ್ಲ ಅಷ್ಟು ಹ್ಯಾಬಿಟ್ ಅಂತ ರೀ ಶೆಕೆದಪ್ಪ ಈ ಕಡೆಲ್ಲ ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ನೋಡ್ರಿ ಇಲ್ಲಿ ನಮ್ಮ ಕಡೆ ಜಾಸ್ತಿ ಟೆಕ್ನಾಲಜಿ ಯೂಸ್ ಮಾಡಲ್ಲ ಹಾರ್ಡ್ ವರ್ಕ್ BCM ಹಾಸ್ಟೆಲ್ ಬಂದಿರಿ ನಾ ಜಸ್ಟ್ ಈಗ ಉಡುಪಿದಾಗ ಏನದ ಉಡುಪಿದಾರ ಇಲ್ಲ ಅಲ್ಲಿ ಉಡುಪಿದಾರಿಲ್ಲ ಇವ್ರು ರಾಯಚೂರದಾರ ಶಿವಮೊಗ್ಗದಾರ ನಿಮ್ದು ಯಾವ್ರು ಸರ್ ನಿಮ್ದು ರೀ ಬರೀ ಹೋಗ್ಲತ್ತೀನಿ ಅಂತ ಹೇಳ್ತೀನಿ ರೀ ಬಟ್ ಹೋಗ್ಲತ್ತೀನಿ ಅಂತ ಹೇಳಿಲ್ಲ ಒಟ್ಟು ಒನ್ ಆಫ್ ದ ಫೇಮಸ್ ಉಡುಪಿದಾಗ ಏನು ಫೇಮಸ್ ಅದ ಅಂದ್ರೆ ಈಗ ಕನಕನ ಕಿಂಡಿ ಅಂತ ನಂಗೆ ಯಾರೋ ಸಬ್ಸ್ಕ್ರೈಬರ್ ಹೇಳಿರಿ ಕನಕನ ಕಿಂಡಿ ತೋರ್ಸಕ್ಕೆ ನಡೆದಿ ನೋಡ್ರಿ ನಮ್ಮ ಫ್ಯೂಚರ್ ಡಾಕ್ಟರ್ ಜೊತೆ ಎಷ್ಟು ಹೋದ್ರೆ ಇಲ್ಲಿಂದ ಪುರ ಅಲ್ಲಿ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಅದ ಅಷ್ಟೊಂದು ದೂರ ಫುಲ್ ಫಂಕ್ಷನ್ಸ್ ಇರ್ತಾವ ಅನ್ಕೊಡ ಯಾವ ಸ್ಕಿಟ್ ಅಂತ ಡಾನ್ಸ್ ಅಂತ ಫುಲ್ ಮತ್ತೆ ಕಲ್ಚರಲ್ ಯಾವುದು ವಲ್ಗರ್ ಇಲ್ಲ ಸಂಡೇ ದಿನ ಎಲ್ಲ ಆಫ್ ನೋಡ್ರಿ ದುಕಾನ್ಗಳು ಅಲ್ರಿ ಸಂಡೇ ದಿನ ಫುಲ್ ಆಫ್ ಇರೋದೆಲ್ಲ ಉಡುಪಿದಾಗ ಗಿಡ ಸಿಕ್ಟ್ ನಮ್ಮಲ್ಲಿ ಮನ್ಯಾಗ ಆಯ್ತು ಭೀ ಕರೆದಿರ್ತಾರೆ ಏನು ಕಳ್ಳಾಗಲ್ಲ ಅಂತ್ರಿ ಮನಿ ಹೆಂಗ ನೋಡ್ರಿ ಸರ್ ಮನಿ ಇದಲ್ಲ ಲೈಬ್ರರಿ ಒಳಗೆ ತೋರಿಸ್ತೀನಿ ನಿಮ್ಗೆ ಬರಬರ್ರಿ ಎಷ್ಟು ಹಾದಿ ಬಂದ್ರಿ ಇದಕ್ಕೆ 6 ಹಾದಿ ಬಂದ್ರಿ ಸೊ ನಾವು ಯಾವ ಹಾದಿಗೆ ಬಂದಿದ್ದೀವಿ ಗಾಡಿ ಅಂದ್ರೆ ಜಾಸ್ತಿ ಜನ ಕಮ್ಮಿ ಇರೋ ಹಾದಿಗೆ ಬಂದಿವ್ರಿ ನಾವು ಪಿ ಶ್ಲೋಕ ಹೇಳು ಇನ್ನೊಂದು ಹೇಳಂತೆ ಮಾರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ್ಯ ರಘುನಾಥಾಯ ನಾಥಾಯ ಸೀತಾಯ ಪತಿಯ ನಮಃ ಊಟ ಏನು ಮಾಡಿದ್ಯಾ ಊಟ ಇವತ್ತು ಗಂಜಿನಾ ಅದಕ್ಕೆ ಎಷ್ಟು ಬೆಳ್ಳಗಿದೆಯಾ ಅವರು ಇದೆ ನೋಡ್ರ ಕನಕನ ಕಿಂಡಿ ಅದ್ರ ಬಗ್ಗೆ ಏನಾರ ಗೊತ್ತ ಸರ್ ಬಂದು ಪ್ರೇಯರ್ ಮಾಡಕ್ಕೆ ಬಂದಿನ ಟೆಂಪಲ್ಗೆ ದರ್ಶನ ಕೊಡಲು ಒಳಗೆ ಬಿಡ ಹಾಂ ರೈಟ್ ಹಾಂ ಒಳಗಿತ್ತು ಹಿಂದಕ್ಕಿತ್ತಲ್ರಿ ಅಷ್ಟನ ಅಡಚಣೆಗಳು ಮೇಲು ಸಂಬಂಧ ಒಳಗೆ ಬಿಡಲು ಹೋದ್ರಿ ನಮ್ಮ ಕನಕದಾಸ್ ಅವರು ಸೀದಾ ಈ ಕಡೆ ಬಂದು ದೇವರೇ ನೀ ಈ ಕಡೆ ತಿರ್ಗಬೇಕಂತ ದೇವ್ರಿಗೆ ಪೂರ ಈ ಕಡೆ ತಿರುಗಿಸ್ಯಾರ ಪ್ರೇಯರ್ ಮಾಡಿ ಸೊ ಇದು ಕನಕನ ಕಿಂಡಿ
ಕನಕನ ಕಿಂಡಿ ಅಂತ ಅವಾಗ ಇದು ಉದ್ಭವ ಆಗಿದೆ. ನಮ್ಗೆ ಅಷ್ಟು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ, ಜಸ್ಟ್ ಎಷ್ಟು ಗೊತ್ತಿತ್ತು ಅಷ್ಟು ಹೇಳಿವಿ ಅಷ್ಟೇ. ಅಕ್ಕವ್ರು ಹೆಂಗೆ ಉಳ್ಳೋರು ಆಂಟಿ ಸ್ವಲ್ಪ ಇಲ್ಲಿ ನೋಡ್ರಿ, ನಾವು ಗುಡಿಗೆ ಒಳಗೆ ಹೋಗ್ಬೇಕಂದ್ರೆ ಹೋಗೋದಾಗಲ್ಲ ರೀ. ನಮಗೆ ಎಷ್ಟು ಲೈನ್ ಅದ ನೋಡ್ರಿ, ಇದು ಪೂರ ದೊಡ್ಡ ನೈಲ್ ನದಿ ಆಗ್ಯದ ಅದು. ಇದು ಯಾವ ಹೊಂಡದ ಹೆಸರೇನು ಗೊತ್ತಿಲ್ವ ಆಂಟಿ? ನಿಮಗೆ ಗೊತ್ತಾ ಹೊಂಡದ ಹೆಸರು? ಇದ್ರ ಹೆಸರು ಗೊತ್ತಿಲ್ಲ. ಹೊಂಡದ ಹೆಸರು ಗೊತ್ತಾ ನಿಮಗೆ? ಇದ್ರ ಹೆಸರು ಗೊತ್ತಾ? ಹೆಸರು ಇಲ್ವಾ ಅದಕ್ಕೆ? ನಿಮ್ಗೆ ಗೊತ್ತಿಲ್ಲ? ಅವ್ರಿಗೂ ಗೊತ್ತಿಲ್ಲ ಅಂದ್ರಿ, ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಸಾರಿ, ಕಲ್ಯಾಣಿನಾ? ಪೂರ ಲೈನ್ ನೋಡ್ರಿ, ಪೂರ 2-3 ಕಿಲೋಮೀಟ್ರ್ ಹತ್ತೋಗ್ಬಿಡೋದು ಅಲ್ಲಿ ತನಕ ಫುಲ್. ನಾವು ನಿಂತು ಹೋಗ್ಬೇಕಂತಂದ್ರೆ ಪೂರ ಬೆಳಗಾಗ್ಬಿಡ್ತೀವಿ ರೀ. ಒಳಗೆ ಬೆಳಗ್ಗೆ ಒಳಗೆ ಕಾಣಿಸ್ತಾರೆ ಒಳಗೆ ಅಲ್ಲ? ಹಾಂ 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 ನಂಗೆ ವಿಡಿಯೋಸ್ ನೋಡ್ರಿ ಅಂತ ನೋಡ್ರಿ. ಬಟ್ ನಂಗೆ ಫಾಲೋ ಸಬ್ಸ್ಕ್ರೈಬ್ ಮಾಡಿಲ್ಲ, ನಂಗೆ ಗೊತ್ತದ ಇವು. ಈ ಫಾಲೋ ಮಾಡ್ತೀನಿ ಅದಕ್ಕೆ ಮಾಡ್ರಿ. ಯಾವ ಪರ್ಫ್ಯೂಮ್ ನೋಡ್ಕೊಂಡ್ರಿ? ಪರ್ಫ್ಯೂಮ್ ಯಾವುದು ನಮ್ದ್ರಿ? ಪರ್ಫ್ಯೂಮ್ ಯೂಸ್ ಮಾಡಲ್ಲ ಇವರು. ಯೂಸ್ ಮಾಡಂಗಿಲ್ರಿ. ಬೇರೆ ಮತ್ತೆ ಬೇರೆ ತಿಳ್ಕೊಡ್ರಿ ನೀವು. ಬೆವರಿನ ವಾಸನೆ. ಕ್ರಿಕೆಟ್ ಆಡ್ ಬಂದಿರಿ. ಈಗ ಯಾರೋ ಒಬ್ರು ಕೊನೆ ಹಿಡಿದು ಮಾತಾಡಿಸ್ದಾಗ ಏನಿದ್ರಿ ಅಂತಂದ್ರೆ ಒಂದು ಎರಡು ಕ್ವಾರ್ಟರ್ ಒಮ್ಮೆ ಹೊಡೆದಂಗೆ ಇದು ನಿಜ. ಇವ್ರಿಗೆ ನೋಡಿ ಭಾಳ ಇರೋ ಟ್ಯಾಟೋ ಎಲ್ಲ ಹಾಕ್ಸಿ ನೋಡ್ರಿ ಅಣ್ಣ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಾಗೇಶ್. ರಾಘವ್ ಸರ್. ರಾಘವೇಂದ್ರ. ಸ್ಟ್ರೈಟ್ ಕಾಣಲ್ಲ ನಾ, ಈಗ ಸ್ಟ್ರೈಟ್ ಕಾಣಂತ ಭಾಳ ಹಾರ್ಲಿಕ್ಸ್ ಕುಡ್ದೀನಿ. ಹೌದೇನ? ಅದೇ ಪ್ರಾಬ್ಲಮ್ ಆಗಿದೆ, ನಾವು ಕಮ್ಮಿ ಕೊಡ್ತೀವಿ. ಕುಡ್ಕೋತಾನೆ ಇರ್ಬೇಕಾದಿಲ್ಲ, ಬಾಡಿ ಡಿಹೈಡ್ರೇಷನ್ ಆಯ್ತದೆ. ಸ್ಟ್ರೆಸ್ ಅದ ರೀ ಇದು. ಒಳಗೆ ಹೋಗಮ್ಮ ಅಂತಂದಿದ್ದೆ, ಅವರು ಬೇಡ ಅಂದ ಮಾತಾಡೋರು. ವಿಡಿಯೋ ಮಾಡ್ತೀನಿ ಒಳಗೆ ಹೋಗಂದ್ರೆ ಬಿಡ್ತಿರೋರು, ಬಟ್ ನಾ ಅದೆಲ್ಲ ಹೇಳಿಲ್ರಿ. ಅಂಕಲ್ ಭಾಳ ಲೈನ್ ಇದ್ದಿದ್ದ ಸಂಬಂಧ ನಮಗೆ ಭಾಳ ದರ್ಶನ ಮಾಡೋದಾಗಿಲ್ಲ ರೀ. ಏನು ಯಾವ ಸೋಡಾದ್ರಿ ಇದು? ಲಿಂಬು ಸೋಡಾ ಏನಿದೆ ಅದು? ಸೋಡಾ. ಅವ್ರು ಭೀ ಕನ್ಫ್ಯೂಷನ್ ಆಗ್ಯಾರ. ಏನಾರ ಒಂದು ಕುಡ್ಕೋತಾ ಇದ್ದರೆ ಮನುಷ್ಯ ಬಾಡಿ ಹೈಡ್ರೇಟ್ ಆಗಿರುತ್ತೆ ರೀ. ಕುಡಿಯಲ್ಲಿ ಹೋದ್ರಿ ಪೂರ ಬಾಡಿ ಡಿಹೈಡ್ರೇಟ್ ಆಗಿ ಇಲ್ಲೇ ಚಕ್ರ ಬಂದುಬಿಡ್ತೀರಿ. 30 ರೂಪಾಯಿ ಒಂದು ಕಪ್ ಇತ್ತಂಗಿತ್ತು ರೀ. ಕಪ್ಪು 30 ರೂಪಾಯಿ ಒಂದೊಂದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫುಡ್ ಭಾಳ ಕಾಸ್ಟ್ಲಿ ಇದೆ ರೀ. ಈಗ ಸರ್ ಊಟ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಶಿಸ್ತು. ನಿಮ್ಮ ಉಡುಪಿದಾಗ ಸ್ಪೆಷಲ್ ಆಗಿರೋ ಡಿಶ್ ತೋರಿಸ್ತೀವಿ ಇವತ್ತು. ಇದು ಯಾವುದೋ ತಿಮ್ಮಪ್ಪನ ಹೋಟ್ಲ್ ಅದ ರೀ, ಬಂದು ಉಡುಪಿದಾಗ. ಎಷ್ಟು ರಶ್ ಅದ ನೋಡ್ರಿ. ಎಲ್ಲದಲ್ಲಿ ರಶ್ ಅದ. ಆ್ಯಕ್ಚುಲಿ ಫಿಶ್ ಮಿಲ್ಲರ್ ನಾ ತಿಂಬಲ್ಲ. ಇಲ್ಲಿ ಏನಾರ ವೆಜ್ನ ಟ್ರೈ ಮಾಡಮ್ಮ ಅಂತ ಬಂದ ಉಡುಪಿ ಸ್ಟೈಲ್ ಆಗಿ ಹೋಟೆಲ್. ನಾ ಮೂರ ರಾಷನ್ ಕೊಡೋ ಟೈಮ್ನಾಗ ಯಾವ ರೀತಿ ಕ್ಯೂ ವಸ್ತಾರೆ ನೋಡ್ರಿ. ಸಿದ್ದರಾಮಯ್ಯ ಕೊಟ್ಟರು ರಾಷನ್ಗೆ ತೊಗೊಳಕ್ಕೆ ಆ ರೀತಿ ಕ್ಯೂ ಅದ ರೀ. ಇಲ್ಲಿ ನಮ್ಮ ಕೈಲಾಗಲ್ಲ ರೀ, ನಾವು ಬೇರೆ ಕಡೆ ಶಿಫ್ಟ್ ಆಯ್ತೇವಿ. ಎಲ್ಲ ಕ್ಲೋಸ್ ಆಗಿದ್ರಿ. ಮತ್ತು ಆ ಹೋಟ್ಲ್ ಬಿಟ್ಟು ಈ ಹೋಟ್ಲ್ ಬಂದು ಮಚ್ಲಿ ಹೋಟ್ಲ್ ಅಂತ. ಈ ಮಚ್ಲಿ ಹೋಟೆಲ್ ಭೀ ಫುಲ್ ಕ್ಲೋಸ್ ಆಗಿಬಿಟ್ಟೆ. ಯಾವಾಗ ಓಪನ್ ಆಗ್ತಾ ಹೋಗ್ತದೆ? ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? 3:30 ಕ್ಲೋಸ್. ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? 11. ನೀವು ಊಟ ಮಾಡಿದ್ದೀರಾ? ಊಟ ಮಾಡಿ ಡ್ಯೂಟಿಗೆ ಸೇರೋದು. ಬರ್ರಿ ಸರ್, ಬರ್ರಿ ನೀವು ಬರ್ರಿ, ದೇಶದ ಓಡ್ಬಿಡ್ರಿ. ಆಯ್ತಿದೆ ಎಲ್ಲ ಅಲ್ಲಿ ಬರ್ರಿ. ಅಂಕಲ್ ಒಂದು ಕೂಲ್ ಡ್ರಿಂಕ್ಸ್ ಕೊಡ ನೀಟಾಗಿ. ಕೂಲ್ ಡ್ರಿಂಕ್ಸ್ ಭೀ ಖಾಲಿ ಆಗ್ಯಾವ. ಹೌದೌದು. ನೀರು ದೋಸೆ 2 ಪ್ಲೇಟ್. ಏನು ಆರ್ಡರ್ ಕೊಟ್ಟೇವೆ ಸರ್ ನಾವು? ಅಂಜಲ್ ತವಾ, ನೀರು ದೋಸೆ, ತವಾ ಫ್ರೈ. ಅಂಜಲ್ ತವಾ ಫ್ರೈ, ನೀರು ದೋಸೆ, ಮಶ್ರೂಮ್ ಗೀ ರೋಸ್ಟ್. ಉಡುಪಿ ಸ್ಪೆಷಲ್ ಅದ ಅಂತ ನೀರು ದೋಸೆ. ಒಂದ್ಸಲ ಟ್ರೈ ಮಾಡಿದ್ರೆ ನಾ ಬೆಂಗಳೂರಿನಾಗ. ಮೇಡಮ್ ಇದು ಹೆಂಗೆ ಇರುತ್ತೆ ಸ್ಪೆಷಲ್? ಸಿಕ್ಕಿದ್ರಿ ಒಳಗೆ ಫುಲ್. ಒಳಗೆ ಬಂದ್ರೆ ಫುಲ್ ಚಳಿ ಆಗ್ಲತ್ತ. ಸ್ವೆಟರ್ ಹಾಕೊಂಡು ಬರೋದಿತ್ತು ಅಂದಂಗೆ ಅನಿಸ್ತದೆ. ಏನು ಸರ್ ಇದು? ಮಶ್ರೂಮ್ ಗೀ ರೋಸ್ಟ್. ಅದು ನೀರು ದೋಸೆ. ಹಾಂ, ನೀರು ದೋಸೆ, ಗೀ ರೋಸ್ಟು ನೀರು ದೋಸೆ. ತುಪ್ಪದ ಸ್ಮೆಲ್ ಹೊಂಟದ್ರಿ. ತೊಗೊಲಾಗಿದೆ. ಇದ್ರೊಳಗೆ 4 ಲೇಯರ್ ಅವರಿ ನೋಡ್ರಿ. ಅದು ಲೇಯರ್ ಎಷ್ಟು ನೋಡ್ರಿ. ದೋಸೆ ಟೈಪ್ ಅನ್ಕೊಡಿ. ಇದು ಇದ್ರೊಳಗೆ 2 ಲೇಯರ್ ಇದೆ. 2 ಲೇಯರ್ ಅವ್ರಿ ಇದ್ರೊಳಗೆ. ದೋಸೆ ಟೈಪ್ ಮಾಡಿ ಫೋಲ್ಡ್ ಮಾಡ್ತಾರೆ. ಮಶ್ರೂಮ್ ಗೀ ರೋಸ್ಟ್ ಅದ ರೀ. ನಮಗೆ ಅವ್ರು ಸಲಾಡ್ಸ್ ಕೊಡೋದು ನೆನಪಾಗಿ ಬಿಡೋದವ್ ರೀ. ಉಳ್ಳಾಗಡ್ಡಿ ಕೊಡ್ರಿ ಅಂದ್ರೆ ಏನು ಕೊಡಿ? ಉಳ್ಳಾಗಡ್ಡಿ ಅಂದ್ರೆ ಏನು ಅಂತಲತ್ತಾರ ನಮ್ಗೆ. ಪಾರ್ಸಲ್ ಆರ್ಡರ್ ಮಾಡಿದ್ರು. ನಿಮ್ದು ಊಟ ಆಯ್ತಾ? ಇಲ್ಲ. ಹಾಂ. ಅಲ್ಲ
ಡಾಕ್ಟರ್ ಸೈಮನ್ ಅವರಿಗೆ ಅದ್ರ ಫಿಶ್ ತರಿಸ್ಯಾರ. ಫಿಶ್ ಹೆಸರು ಅಂಜಲ. ಹಾಂ ಯೂಟ್ಯೂಬ್ ಮೀನದ ತುಂಡು ಅದ್ರಿ ಅದು. ಮೀನದ ತುಂಡು ಹೆಸರೇ ಗೊತ್ತಿಲ್ಲ ರೀ. ಇದು ಹಾಕ್ರಿ ಸ್ವಲ್ಪ, ಇದು ಹಾಕಿ ಸರ್. ತಗೋರಿ ನಾರ ತಿಂಬಲ್ಲ ಚಲೋ ಅಲ್ರಿ ಸರ್. ಶಾಕಿಂಗ್ ನ್ಯೂಸ್ ಬರುತ್ತೆ. ಹಾಂ ನಮ್ಮದು ಉದ್ರಿ ನ್ಯೂಸ್ ಸರ್, ಉದ್ರಿ ನ್ಯೂಸ್. ಏನು ಡಿಸ್ಕೌಂಟ್ ಮಾಡ್ರಿ ಸರ್? ಏನ್ರಿ ಸ್ಕ್ಯಾನ್ ಮಾಡಲ? ಇದು ಬೋಟ್ ಎಷ್ಟು ದೊಡ್ಡದು ನೋಡ್ರಿ. ಅನ್ಕೊಂಡ್ರಲ್ಲ ಬೋಟ್ ಇಲ್ರಿ, ಅದು ಚರ್ಚ್ ಅದ. ಬೋಟ್ ಎಷ್ಟು ಅವ ನೋಡ್ರಿ ಕುದಿಲ್ದಂಗೆ. ಇವಾಗ ರಾತ್ರಿನೂ ಹೊರಗೆ ಬರ್ತಾವ್ರೆ. ರಾತ್ರಿ ಫಿಶಿಂಗ್ ಯಾಕಂದ್ರೆ ರಾತ್ರಿ ಅಲೆಗಳು ಸ್ವಲ್ಪ ಸ್ಲೋ ಆಗ್ತಾವ್ರಿ. ಅಷ್ಟು ಜನ ರಭಸವಾಗಿ ಬರಲ್ಲ, ರ್ಯಾಪಿಡಾಗಿ ಬರಲ್ಲ. ಮಲ್ಪೆ ಬೀಚ್ ತೋರಿಸ್ತೀನಿ ನಿಮಗೆ. ನೈಟ್ ತೋರಿಸಿದಲ್ಲ ನಿಮ್ಗೆ, ಅದು ಕರೆಕ್ಟ್ ಆಗಿಲ್ಲ ರೀ. ನಮಗೆ ತುಪ್ಪದ ಸ್ಮೆಲ್ ಆಗಬರಲ್ಲ ರೀ. ಅದ್ರ ತೂತ ದೊಡ್ಡದು ನೋಡ್ರಿ ಅದು ಬೋಟಿಂಗ್. ಎಲ್ಲ ಅವ್ರು ತೂತೋಡ್ ದೊಡ್ಡದ ಅಂತ್ರಿ. ಅದು ಎಷ್ಟು ಎಣ್ಣೆ ಕುಡಿತಿರ್ಬೇಕು ರೀ, ಲೆಕ್ಕ ಹಾಕ್ರಿ. ಏರಿಲ್ಲ ಅಂದ್ರೆ ಒಂದು 500 ಜನ ರೀ ಅದ್ರೊಳಗೆ. ಮಳೆ ಮಾಡ ಎಷ್ಟಾಗ್ಯದ ನೋಡ್ರಲ್ಲ ಕಪ್ ಅಲ್ಲಿ. ನಿನ್ನೆ ಭಾಳ ಗುಡುಗದು ಬಡ್ದಿತ್ತು, ಬಟ್ ಮಳೆ ಬಂದಿಲ್ಲ ರೀ. ಇವಾಗ ಬರೋಕೆ ಕಾಣುತ್ತೆ ಮಳೆ ಬಂದ್ರೆ ತಂಪು ಅನ್ಸಕ್ರೆ ಕೂಲ ಜಾಗ ಬೇಕಲ್ಲ ಬಿರ್ಸಿ. ಒಳಗೆ ಹೋಗ್ಬೇಕಂದೇವ್ರಿ ಐಲ್ಯಾಂಡಿಗೆ, ಬಟ್ ಪ್ರಾಪರ್ ಏನು ರೆಡಿನೇ ಆಗಿ ಬಂದಿಲ್ಲ. ಸುಮ್ಮನೆ ಸಡನ್ನಾಗಿ ಬಂದಂಗೆ ಆಯ್ತು. ಡ್ರೆಸ್ ಏನಿಲ್ಲ, ಶಾರ್ಟ್ಸ್ ಏನಿಲ್ಲ, ಆ ಟ್ರೈಪೋರ್ಟ್ ತಂದಿಲ್ಲ, ಏನು ಭೀ ತಂದಿಲ್ಲ. ಕೇಳಿದ್ರೆ ಫುಲ್ಲು ಮಳೆ ಬರ್ತಂತ್ರಿ. ಈಗ ಇಷ್ಟೇ ನಾವು ಹೊಂಟಿದೇವಲ್ಲ ರೀ. ನಾವು ಆ್ಯಕ್ಚುಲಿ ಭಾಳ ಬಿಸಿಲದ ಅಂತ ತಿಳ್ಕೊಂಡೆ, ಬರೋದೇ ಬೇಡ ಅಂತ ತಿಳ್ಕೊಂಡು ವಾಪಸ್ ಹೋಗ್ಬೇಕಂದಿದ್ದೀವಿ. ಆ್ಯಕ್ಚುಲಿ ಮಲ್ಕೊಂಡ್ರೆ ಹಿಂಗೆ ಹೋದಕ್ಕೆ ಇವಾಗ ಗಣಸ್ ನೋಡ್ರಿ ಮೀನೇ ಹಿಡ್ಲತ್ತೇನೆ ಕಿಲಿ. ಸರ್ ಮೀನೇ ಹಿಡ್ಲತ್ತೀರಿ ಲೇಟ್ ಅಣ್ಣ. ನಮಗೊಂದು ಹಿಡ್ಲಕ್ಕೆ ಕಲಿಸ್ರಿ ಮೀನ ಹೆಂಗೆ ಹಿಡಿಬೇಕಂತ ಕಲಿಸಿ. ಏನು ಬುಲೆಟ್ ಇದ್ದಂಗೆ ಅಂದ್ರೆ ಗನ್ ಬುಲೆಟ್ ಇದ್ದಂಗೆ ಹೆಂಗೆ ಹಿಡಿತಾರ ಅಣ್ಣ. ಕೊಡ್ರಿ ಜರ ಹಿಡಿದು ತೋರಿಸ್ತೇವೆ ಅಂದ್ರೆ ವಾಟ್ ಕೊಡಲ್ರಿ ಅಂತಾರೆ. ನೀವು ಬರಲ್ಲ ಎಲ್ಲಿ ಕೊಡ್ಲಿನ ಅಂತಾರ. ಹಾಳು ಮಾಡಿದ್ರಿ ಅಂದ್ರೆ ಏನು ಮಾಡಿದ್ರಿ ಅಂತಲತ್ತಾರ. ಈಗ ಬಾ ಹಿಂಗೆ ಅದೇನು ಬಿರು ಸಂದೆ ಅದು ಅಲ್ಲಿ ಬಿತ್ತು ನೋಡ್ರಿ ಒಮ್ಮೆ. ಅಮ್ಮ ಅದೇ ಕೊಡಲ್ತಾರ ರೀ ಅಣ್ಣ. ಇದಕ್ಕೆ ಏನಂತಾರೆ ರೀ? ಫಿಶಿಂಗ್ ಗಾಡೆ, ಫಿಶಿಂಗ್ ರಾಡ್. ಹಿಂಗಿರ್ತ ನೋಡ್ರಿ ಮೀನ ಹಾಕಿದಲ್ಲಿ. ಇದಕ್ಕೆ ಬಂದು ಕಚ್ತಾವೆ, ಸಿಗಿ ಬೀಳ್ತಾವ, ಹಿಡ್ಕೊತಾರೆ ರೀ ಅಣ್ಣವ್ರು ಮೀನ. 10 ಸಲ ಹಾಕ್ರಿ, 10 ಸಲ 1 ಸಲ ಮೀನ ಬಂದಿಲ್ಲ. ಏನು ಮೀನ ಹಿಡಿದ ಅದು 10,000 ರೂಪಾಯಿ ಅದಂತ್ರಿ. ಅದಕ್ಕೆ ಐದಾಗಿದ್ದಿದ್ದು ಊಟ. ಇದಕ್ಕೆ ಏನಂತಾರೆ ಸರ್? ಹೊಂಡ ಗುಂಡ ಏನೋ ಅಂತಾರೆ ಇದಕ್ಕೆ. ಈ ಗುಂಡದಾಗ ನಾವು ಇಸ್ಲಾಡ್ತೇವೆ ರೀ. ಆ್ಯಕ್ಚುಲಿ ಆಡ್ಬೇಕಂತ ಭಾಳ ಆಸೆ. ಮಳೆಗಾಲದಾಗ ನೀರು ಭಾಳ ಕ್ಲೀನ್ ಇರ್ತವೆ ರೀ, ಬಟ್ ಇವಾಗ ಕ್ಲೀನ್ ಇಲ್ಲ. ಹಂಗಂದ್ರೆ ಸೀಮೆ ಎಣ್ಣೆ ಇದ್ದಂಗೆ ಇರ್ಬೇಕು ರೀ ಒಳಗೆ. ಸುರಂಗೆ ಹೊಡಿತೀರಿ ನಾವು ಇದ್ರೊಳಗೆ ರೀ. ನಾವು ಒಳಗೆ ಚಿಡಿಬೇಕಂತ ಅಂಗಿ ಕಳೆದ, ಟೀ ಶರ್ಟ್ ಕಳೆದಕ್ಕೆ ಅಂತ ಇವ್ರ ಕೈ ಚಡ್ಡಿ ಅದು ಕಿಟೆ ಲಂಗೋಟಿ ಹಾಕೊಂಡ್ರಿ ಒಳಗೆ ಆಡೋದಿಲ್ಲ ರೀ ಅಂತ ಅಲ್ತಾರ ಅವ್ರು. ಹೆಂಗಸರು ಭೀ ಆಡ್ಲತ್ತಾವ ಅಂತೀವಿ. ಇವ್ರದ್ದು ರೂಲ್ಸು ಯಪ್ಪ ಒಂದಿಲ್ಲ ಒಂದು ಎಂತೆಂಥ ರೂಲ್ಸ್ ನೋಡ್ರಿ ಇವ್ರದ್ದು.